ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದು ಮಂಗಳವಾರ. ನಾನು ಈ ವಿಡಿಯೋನ ಬುಧವಾರ ಅಪ್ಲೋಡ್ ಮಾಡಿರ್ತೀನಿ. ಇವತ್ತಿಗೆ ನಮಗೆ 5 ವರ್ಷ ಕಂಪ್ಲೀಟ್ ಆಗುತ್ತೆ ಮದುವೆ ಆಗಿ. ನಾವೇನು ತೀರಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿಲ್ಲ, ಸುಮ್ಮನೆ ಮನೇಲೇ ದೀಪ ಹಚ್ಚಿ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ಹೊಸ ಬಟ್ಟೆ ಹಾಕ್ಕೊಂಡು ಹಾಗೆಯೇ ಇಷ್ಟ ಆದಂಥ ತಿಂಡಿ ತಿನಿಸುಗಳನ್ನ ಮನೆಯಲ್ಲೇ ಮಾಡಿಕೊಂಡು ನೆಮ್ಮದಿಯಾಗಿ ಮಕ್ಕಳ ಜೊತೆ ಹಾಡ್ತಾ ಟೈಮ್ ಕಳೆದ್ವಿ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಖುಷಿಗುಣ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ವ್ಲಾಗ್ ಏನು ಅಂತ ಈಗ ಆಲ್ರೆಡಿ ನೀವು ತಮ್ನೇಲ್ನಲ್ಲಿ ನೋಡಿರ್ತೀರಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಈಗಷ್ಟೇ ದೇವ್ರ ಪೂಜೆ ಮಾಡಿ ಮುಗಿಸಿ ಬಂದೆ. ನಾಷ್ಟ ಪ್ರಿಪೇರ್ ಮಾಡೋಣ ಅಂತ ಬಂದಿದ್ದೀನಿ. ಇವತ್ತಿನ ಸ್ಪೆಷಲ್ ಗೀ ರೈಸ್ ಮತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೀ ರೈಸ್ ಅಂತೂ ತುಂಬಾ ರೆಸಿಪಿ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಖುಷಿಗುಣ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಫಾಸ್ಟ್ ಫಾರ್ವರ್ಡಿಂಗ್ ಆಗಿ ವಿಡಿಯೋನ ಹಾಕಿದ್ದೀನಿ. ನೀವಿಲ್ಲಿ ನೋಡ್ಕೊಳ್ಬೋದು. ಗೀ ರೈಸ್ ಮಾಡಲಿಕ್ಕೆ 2 ದೊಡ್ಡ ಗಾತ್ರದ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ತೋರಿಸ್ತಾ ಇರೋವಂಥ ಇಂಗ್ರೀಡಿಯೆಂಟ್ಸ್ ಬಂದು 3 ಮೆಂಬರ್ಸ್ಗೆ ಆಗುತ್ತೆ, 3 ಜನಕ್ಕೆ. ನಿಮ್ಮ ಮನೇಲಿ ಏನಾದರೂ ಜಾಸ್ತಿ ಜನ ಇದ್ದರೆ ನೀವು ಅದ್ರ ಮೇಲೆ ಇಂಗ್ರೀಡಿಯೆಂಟ್ಸ್ನ ಹೆಚ್ಚು ಮಾಡ್ಕೊಳ್ಬೋದು. ಹಾಗೆ 4 ರಿಂದ 5 ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಗೀ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಪುದೀನ ಸೊಪ್ಪು. ಇಲ್ಲಿ ಪುದೀನ ಸೊಪ್ಪು ನೀವು ಎಷ್ಟು ಹೆಚ್ಚಾಗಿ ಹಾಕ್ತಿರೋ ಅಷ್ಟು ನಮಗೆ ರೆಸಿಪಿ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಪುದೀನ ಸೊಪ್ಪು ಹೆಚ್ಚಾಗೇ ಹಾಕ್ಕೊಳ್ತಿದ್ದೀನಿ. ನೀವು ಪುದೀನ ಸೊಪ್ಪು ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪನ್ನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇದಕ್ಕೆ ನಾವು ಬೇರೆ ಯಾವುದೇ ಥರದ ತರಕಾರಿ ಹಾಕೋದಿಲ್ಲ, ಬಟಾಣಿ ಹಾಕಬೇಕು. ಬಟ್ ನಾನು ಮನೇಲಿ ಬಟಾಣಿ ಸ್ವಲ್ಪ ಖಾಲಿ ಆಗಿದ್ದರಿಂದ ಕಾಬೂಲ್ ಕಡಲೆ ನೆನೆಸ್ಕೊಂಡಿದ್ದೀನಿ, ಪರವಾಗಿಲ್ಲ, ಅದು ಚೆನ್ನಾಗೇ ಬಂತು. ಹಾಗೆ ಇಲ್ಲಿ ರುಬ್ಕೊಳ್ಳೋದಕ್ಕೆ ಮಸಾಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಅರ್ಧ ಹೋಳು ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ, ಇಷ್ಟನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೈಸಾಗೆ ರುಬ್ಕೊಳ್ಬೇಕು. ಗೀ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ತುಪ್ಪ. ಸ್ವಲ್ಪ ನಾನು ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ 1 ಗ್ಲಾಸ್ನಷ್ಟು ಹಸಿ ಹಾಲು ತೊಗೊಳ್ತಿದ್ದೀನಿ. ಹಸಿ ಹಾಲಾರು ಆಗಿರ್ಬೋದು ಅಥವಾ ಕಾಯಿಸಿನಾದ್ರೂ ನೀವು ಹಾಕ್ಬೋದು. ನೆಕ್ಸ್ಟು ನಾನು ಇಲ್ಲಿ ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಹಾಗೆ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ. ನೀವು ಕಂಪ್ಲೀಟಾಗಿ ತುಪ್ಪನಲ್ಲೇ ಮಾಡ್ಕೊಳ್ತೀನಿ ಅಂದ್ರೂ ಸಹ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಈ ರೀತಿ ಅದರ್ಧ ಇದರ್ಧ ಹಾಕ್ಕೊಳ್ಬೋದು. ಎಣ್ಣೆ ಕಾದ ನಂತರ ನಾನಿಲ್ಲಿ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಹೆಚ್ಚಿಟ್ಕೊಂಡಿರೋ ಅಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ನೆನೆಸಿಟ್ಕೊಂಡಿರೋ ಅಂಥ ಕಾಬೂಲ್ ಕಡಲೆ, ಇದ್ರ ಬದಲು ನೀವು ಬಟಾಣಿ ಸೇರಿಸ್ಕೊಳ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಹಾಗೆ ನಾವು ಹಾಗೆ ರುಬ್ಕೊಂಡಿದ್ದಂಥ ಮಸಾಲೆ ಏನಿದೆ ಇದನ್ನು ಸಹ ಸೇರಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆ ಮಸಾಲೆಯಲ್ಲಿರುವಂಥ ಹಸಿ ಅಂಶ ಎಲ್ಲ ಹೋಗಿ ನಮಗೆ ಎಣ್ಣೆ ರೀತಿಯಲ್ಲಿ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ಥರದ ಬೇರೆ ಸ್ಪೈಸಸ್ಗಳನ್ನ ಆ್ಯಡ್ ಮಾಡಲ್ಲ. ಸ್ವಲ್ಪ ಮೆಣಸಿನ ಪುಡಿ, ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು ನನಗೆ, ಹಾಗಾಗಿ ಮೆಣಸಿನ ಪುಡಿ ಹಾಕ್ಕೊಂಡು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಹಾಲು ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಕಮ್ಮಿ ಹಾಕ್ಕೊಳ್ಬೇಕಾಗುತ್ತೆ. ಅಕ್ಕಿ ಹಾಕಿದ್ಮೇಲೆ ಎಷ್ಟು ಅಂತ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ಹಾಲು ಹಾಕಿದ ಮೇಲೆ ನಾನು ಈ ಗ್ಲಾಸ್ನಲ್ಲಿ 1 ಗ್ಲಾಸ್ನಷ್ಟು ನಾನು ಅಕ್ಕಿ ತೊಗೊಂಡಿದ್ದೆ. 1 ಗ್ಲಾಸ್ಗೆ 2 ಗ್ಲಾಸ್ನಂತೆ ನೀರು ಹಾಕಬೇಕು. ಬಟ್ ನಾವಿಲ್ಲಿ ಹಾಲು ಹಾಕಿರೋದ್ರಿಂದ 1.5 ಗ್ಲಾಸ್ ಅಥವಾ 1/4 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ನೀರು ಚೆನ್ನಾಗಿ ಕುದಿ ಬರೋವರೆಗೂ ನಾವು ಕಾಯಬೇಕು. ಈ ಸ್ಟೇಜ್ನಲ್ಲಿ ನಾವು ಉಪ್ಪು ಖಾರ ಏನಾದರೂ ಇದ್ದರೆ ನೋಡ್ಕೊಳ್ಬೇಕು. ನೋಡಿಕೊಂಡು ಏನಾದ್ರೂ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾನು 1 ಗ್ಲಾಸ್ನಷ್ಟು ಅಕ್ಕಿನ ಈ ರೀತಿ ತೊಳೆದಿಟ್ಕೊಂಡು ಅದಕ್ಕೆ ಸೇರಿಸಿ ಕುಕ್ಕರ್ ಮುಚ್ಕೊಳ್ತಿದ್ದೀನಿ. 2 ವಿಷಲ್ ಹೊಡ್ಸಿದ್ರೆ ನಮಗೆ ಘಮ ಘಮ ಆದಂಥ ಗೀ ರೈಸ್ ರೆಡಿ ಆಗಿರುತ್ತೆ. ವಿಷಲ್ ಇಟ್ಟು ಬಂದು ನಾನು ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ನೋಡ್ಲಿಕ್ಕೆ ಬಂದೆ. ಅವರಿಬ್ಬರು ಈಚೆಗಡೆ ಆಟ ಆಡ್ತಾಯಿದ್ರು. ಪಾಪುನು ಸೈಕಲ್ನಲ್ಲಿ ಆಡಬೇಕು ಅಂತಿದ್ಲು. ಸೊ ಹಾಗಾಗಿ ಪಾಪುನ ಸೈಕಲ್ ಮೇಲೆ ಕೂರಿಸಿ ಈ ರೀತಿ ಆಡಿಸ್ತಾ ಇದ್ದೆ. ಖುಷಿ ಸೈಕಲ್ ಇಸ್ಕೊಂಡ್ಬಿಟ್ಲು ಅಂತ ಮುನ್ಸ್ಕೊಂಡು ಹೋದ್ಲು. ಯಾವಾಗಲೂ ನೀನು ಜಾಸ್ತಿ ಪ್ರಿಫರೆನ್ಸ್ ಪಾಪುಗೇ ಕೊಡ್ತೀಯ ಅನ್ನೋದೇ ಒಂದು ಕಂಪ್ಲೇಂಟ್ ಅವಳಿಗೆ ಯಾವಾಗ್ಲೂ. ಬಟ್ ಏನು ಮಾಡೋಕ್ಕಾಗುತ್ತೆ, ಎಲ್ಲರ ಮನೇಲೂ ಹಾಗೆ ಅಲ್ವಾ. ಚಿಕ್ಕ ಮಕ್ಕಳು ಯಾರಿಗಿರುತ್ತೆ ಅವ್ರಿಗೇ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಆಮೇಲೆ ಹೋಗ್ಲಿ ಬಿಡು ಅಂತ ಪಾಪುನ ಕೆಳಗಡೆ ಇಳಿಸಿ ಖುಷಿಗೆ ಸೈಕಲ್ ಕೊಟ್ಟೆ. ಅವಳು ನನಗೆ ಸೈಕಲ್ ತುಳಿದಾದ್ಮೇಲೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡ್ತಾಯಿದ್ಲು. ನನ್ನ ಪಾಪುನು ವಿಶ್ ಮಾಡಲ್ವಾ ಅಂತ ಕೇಳಿದ್ದಕ್ಕೆ ಅವರೂ ಸಹ ನನಗೆ ಕೈ ಕೊಟ್ಟು ವಿಶ್ ಮಾಡಿದ್ರು. ಹೀಗೆ ಹಾಡ್ತಾ ಕುಕ್ಕರ್ ವಿಷಲ್ ಬಿಟ್ಟಿರುತ್ತೆ ಅಂತ ಹೇಳಿ ಊಟ ಮಾಡಿಸೋಣ ಅಂತ ಮನೆಗೆ ಕರ್ಕೊಂಡು ಹೋದೆ ಒಳಗಡೆ. ನಮ್ಮ ಮನೆಯಲ್ಲಿ ಫಸ್ಟ್ ರೆಸಿಪಿ ಅಂದರೆ ಫಸ್ಟ್ ಅಡುಗೆ ಆಗಿದ ತಕ್ಷಣವೇ ಅದನ್ನು ಟ್ರೈ ಮಾಡಿ ಟೇಸ್ಟ್ ನೋಡೋದು ಅಂತ ಅಂದರೆ
ನಮ್ಮ ಮನೆ ದೊಡ್ಡ ವ್ಯಕ್ತಿ ಇವರೇನೆ. ತುಂಬ ಬಿಸಿ ಬಿಸಿ ಇತ್ತು, ಹಾಗಾಗಿ ಉಫ್ ಉಫ್ ಅಂತ ಉಫ್ ಮಾಡ್ತಾಯಿದ್ರು. ಚೆನ್ನಾಗಿ ತಿನ್ನಿಸ್ಬಿಟ್ಟು ನಾನು ಚೆನ್ನಾಗಿದೆಯಾ ಅಂತ ಕೇಳಿದರೆ ಇಲ್ಲ ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ರು. ಬಟ್ ರೆಸಿಪಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನೀವೊಂದು ಸಲ ಟ್ರೈ ಮಾಡಿ ಮನೆಯಲ್ಲಿ, ತುಂಬಾ ಚೆನ್ನಾಗಿ ಬಂದಿರುತ್ತೆ. ನಾನು ತೋರಿಸ್ದೆ ಅಂತ ಅಲ್ಲ, ಸಿಂಪಲ್ಲಾಗಿ ಯಾವುದೇ ಥರದ ಮಸಾಲೆ ಆ್ಯಡ್ ಮಾಡಿಲ್ಲದೆ ಇರೋದ್ರಿಂದ ರೆಸಿಪಿ ತುಂಬಾ ಚೆನ್ನಾಗಿ ಬಂದಿತ್ತು. ಅವ್ರಿಗೆ ಹೊರ್ಗಡೆ ಮೊಂದೆ ತಾವು ಊಟ ಮಾಡಲ್ಲ ಅವರು. ಸೊ ಹೊರ್ಗಡೆ ಕರ್ಕೊಬಂದು ಆಡಿಸ್ತಾ ನಾನು ಅವ್ರಿಗೆ ಊಟ ಮಾಡಿಸ್ದೆ. ಸೊ ಅವ್ರಿಗೆಲ್ಲ ಊಟ ಮಾಡಿಸಿ ನಾನು ಬೆಳಗ್ಗೆ ನಾಷ್ಟ ಮಾಡಲಿಕ್ಕೆ ಆಗಲೇ ಇಲ್ಲ. ಇಲ್ಲಿ ಡೈರೆಕ್ಟ್ ನಾನು ಮಧ್ಯಾಹ್ನ ಊಟ ಮಾಡಿಕೊಂಡೆ, ಅದೇ ಗೀ ರೈಸ್ನೇ. ಯಾಕೋ ಯಾವಾಗ್ಲೂ ಸೋಫಾ ಮೇಲೆ ಚೇರ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದೆ. ಕೆಳಗಡೆ ಕುತ್ಕೊಳ್ಬೇಕು ಅಂತ ಅನ್ನಿಸ್ತು. ಸೊ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ನಾನು ಊಟ ಮಾಡಬೇಕಾದ್ರೆ ಪಾಪುನು ಬಂದು ತಿನ್ನಿಸ್ತೀನಿ ಅಂತ ಬಂದರು. ಒಂದು ಸಲ ಏನೋ ತಿನ್ನಿಸಿದ್ರು, ಬಟ್ ಎರಡನೇ ಸಲಿಗೆ ಏನು ಮಾಡ್ತಾರೆ ಅಂತ ಅಂದರೆ ಈ ವಯಸ್ಸಿಗೆ ಚೋಕ್ ಕೊಡ್ತಾರೆ. ತಿನ್ನಿಸೋ ಹಾಗೆ ಬಂದುಬಿಟ್ಟು ತಿನ್ಸಲ್ಲ ಅಂದ್ಬಿಟ್ಟು ಎತ್ಕೊಂಡು ಬಂದುಬಿಟ್ರು. ಹಾಗೆ ನೋಡ್ತಾ ನೋಡ್ತಾ ಸಂಜೆ ಆಯಿತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹಣ್ಣು ಕಾಯಿ ಹೂವು ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲನೂ ರೆಡಿ ಮಾಡಿಕೊಂಡು ನಾವು ದೇವಸ್ಥಾನಕ್ಕೆ ಹೊರಟ್ವಿ. ಯಾವುದಾದ್ರೂ ಹೆಣ್ಣು ದೇವರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಮನೆ ಹತ್ರ ಯಾವುದೇ ಥರದ ಹೆಣ್ಣು ದೇವರು ದೇವಸ್ಥಾನ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಅರ್ಚನೆ ಮಾಡಿಸಿದ್ವಿ. ಮನಸ್ಸಿಗೇನೋ ಒಂಥರ ಖುಷಿ ಸಿಕ್ತು. ನಾನು ಯೂಶ್ವಲಾಗಿ ಯಾವಾಗಲೂ ದೇವಸ್ಥಾನಕ್ಕೆ ಬರಲ್ಲ. ಈ ಥರ ಏನಾದರೂ ಸ್ಪೆಷಲ್ ಮೂಮೆಂಟ್ಸ್ ಇದ್ದಾಗ, ಸ್ಪೆಷಲ್ ಡೇ ಇದ್ದಾಗ ಅಷ್ಟೇ ದೇವಸ್ಥಾನಕ್ಕೆ ಬರೋದು. ಪಾಪಗೂ ಇಲ್ಲಿ ಕೈ ಮುಗಿ ಅಂತ ಹೇಳ್ತಿದ್ದೆ. ಅವರು ಎಲ್ಲ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡು ಬರ್ತಿದ್ರು, ಎಲ್ಲ ದೇವ್ರುಗಳಿಗೂ. ಹಾಗೆಯೇ ಖುಷಿ ಅಡ್ಬೀಳೋದನ್ನ ನೋಡಿ ತಾನೂ ಅಡ್ಬೀಳ್ತೀನಿ ಅಂತ ಅಂದ್ಬಿಟ್ಟು ಕಲಿತಾಯಿದ್ರು. ಈ ಟೈಮ್ನಲ್ಲಿ ನಾವು ಮಕ್ಕಳಿಗೆ ಏನು ಹೇಳ್ಕೊಡ್ತೀವೋ, ನಾವು ಹೇಳ್ಕೊಡೋದೇ ಬೇಡ, ನಾವು ಮಾಡೋ ಅಂಥ ಕೆಲಸಗಳನ್ನ ನೋಡಿಕೊಂಡು ಅವರು ಬೇಗನೆ ಕಲ್ತು ಬಿಡ್ತಾರೆ. ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ ಅವರಿಗೆ. ಅವರು ಈ ರೀತಿ ಕೈ ಮುಕ್ಕೊಂಡ್ರು. ನಾವು ದೇವಸ್ಥಾನದಿಂದ ಬಂದ ಮೇಲೆ ಹೊರಗಡೆ ಸುಮ್ಮನೆ ಹಾಗೆ ಬೇಕ್ರಿನಲ್ಲಿ ಕೇಕ್ ತಿಂದ್ವಿ. ನಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡಲಿಲ್ಲ. ಸುಮ್ಮನೆ ಇರೋದಿಬ್ಬರಿಗೆ ಏನಕ್ಕೆ ಕೇಕ್ ಅಂತ ಅಂದ್ಬಿಟ್ಟು, ಸೊ ಸುಮ್ಮನೆ ಸ್ವೀಟ್ ತಿನ್ನಬೇಕಲ್ಲ ಅಂತ ಹೇಳಿ ಬೇಕ್ರಿನಲ್ಲಿ ಕೇಕ್ ತಿಂದು ಹಾಗೆ ಆನ್ ದ ವೇ ಬರ್ತಾ ಪಾರ್ಕ್ ಇದ್ದಿದ್ದರಿಂದ ಅವರಿಬ್ಬರು ಆಟ ಆಡಬೇಕು ಅಂತ ಅಂದರು. ಸೊ ಮಕ್ಕಳನ್ನ ಇಬ್ಬರೂ ಆಟ ಆಡಿಸ್ತಾ ಅವ್ರ ಜೊತೆ ನಾವು ಕೂಡ ಆಟ ಆಡ್ತಾ ಹೀಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ದಿನನ ನೆಮ್ಮದಿಯಾಗಿ ಕಳೆದ್ವಿ. ಸೆಲೆಬ್ರೇಷನ್ ಗ್ರ್ಯಾಂಡಾಗೇ ಇರಬೇಕು ಅಂತ ಏನಿಲ್ಲ, ಸಿಂಪಲ್ ಆಗೋದ್ರು ಅಷ್ಟೇ. ಅಲ್ಲಿ ನೆಮ್ಮದಿ ಮುಖ್ಯ, ಖುಷಿ ಮುಖ್ಯ. ನಮ್ಮ ಇವತ್ತಿನ ಈ ದಿನದಲ್ಲಿ ನಮಗೆ ನೆಮ್ಮದಿ ಖುಷಿ ಎರಡೂ ಸಹ ಇತ್ತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.